ರಾಮ ವನವಾಸಕ್ಕೆ ಹೋಗುವಂತಹ ಸಂದರ್ಭ. ಕೈಕೇಯಿ ಹಿಂದೆ ತಾನೊಮ್ಮೆ ದಶರಥನಿಗೆ ಯುದ್ಧದಲ್ಲಿ ಸಹಾಯಕ್ಕೆ ಅಂತ ಹೋದಾಗ ದಶರಥನಿಗೆ ತುಂಬ ಸಂತೋಷ ಆಗಿರುತ್ತೆ. ಆವಾಗ 2 ವರಗಳನ್ನು ಕೊಟ್ಟಿರ್ತಾನೆ. ಆ 2 ವರಗಳನ್ನು ಮಂಥರೆ ನೆನಪಿಸ್ತಾಳೆ ಕೈಕೇಯಿಗೆ. ಆ 2 ವರಗಳನ್ನು ಕೇಳಿ, ಭರತ ರಾಜನಾದರೆ ಆಗ ನಿನಗೆ ಬೆಲೆ ಇರುತ್ತೆ, ಎಲ್ಲರೂ ಕೂಡ ನಿನಗೆ ಬೆಲೆಯನ್ನು ಕೊಡ್ತಾರೆ. ಇಲ್ಲ ಅಂತ ಅಂದರೆ ರಾಮ ನೀನು ಅಂದುಕೊಂಡಷ್ಟು ಒಳ್ಳೆಯವನಲ್ಲ, ಅವನು ನಿನ್ನನ್ನು ಇಲ್ಲಿ ಬದುಕಲಿಕ್ಕೆ ಬಿಡೋದಿಲ್ಲ ಅಯೋಧ್ಯೆಯಲ್ಲಿ ಅಂತೆಲ್ಲ ಮಂಥರೆ ಕೈಕೇಯಿಯ ತಲೆಯನ್ನು ಹಾಳು ಮಾಡಿರ್ತಾಳೆ. ಇಲ್ಲಿ ನಮಗೆ ವಾಸ್ತವಿಕವಾಗಿ ಕೈಕೇಯಿಯ ಒಂದು ವಿವಾಹದ ಸಂದರ್ಭದಲ್ಲಿ ಕೈಕೇಯಿಯ ತಂದೆ ಮಾತನ್ನು ಕೊಟ್ಟಿರ್ತಾನೆ, ಮಾತನ್ನು ತೆಗೆದುಕೊಂಡಿರ್ತಾನೆ ದಶರಥನಿಂದ. ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದರೆ ಇವಳಲ್ಲಿ ಹುಟ್ಟುವ ಮಗನನ್ನೇ ರಾಜನನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ದಶರಥನು ಕೂಡ ಒಪ್ಪಿರ್ತಾನೆ. ಆಶ್ಚರ್ಯ ಅಂತ ಅಂದರೆ ಈ ಸಂದರ್ಭದಲ್ಲಿ ಯಾರೂ ಕೂಡ ಈ ಸಂಗತಿಯನ್ನು ನೆನಪಿಸೋದಿಲ್ಲ. ದಶರಥನಿಗೆ ಒಳಗಡೆ ಮನಸ್ಸಿನಲ್ಲಿ ಇರುತ್ತೆ, ಆದರೆ ಅವನು ಅದನ್ನು ಪ್ರಸ್ತಾವ ಮಾಡಲ್ಲ. ಮಂಥರೆ ಹೇಳಬೇಕಿತ್ತು, ಮಂಥರೆ ಹೇಳೋದಿಲ್ಲ, ಕೈಕೇಯಿ ಕೂಡ ಹೇಳೋದಿಲ್ಲ. ಒಟ್ಟಾರೆ ಯಾರೂ ಈ ಸಂಗತಿಯನ್ನು ಪ್ರಸ್ತಾವ ಮಾಡಲ್ಲ. ಮುಂದೆ ಭರತ ರಾಮನನ್ನು ಕರೆದುಕೊಂಡು ಬರಬೇಕು ಅಂತ ಹೋದಾಗ ಭರತ ಹೇಳ್ತಾನೆ ರಾಮನ ಹತ್ರ, ರಾಮನ್ ನಾನೇ ಬಂದಿದ್ದೀನಿ, ನಾನೇ ರಾಜ್ಯವನ್ನು ಬೇಡ ಅಂತ ಹೇಳ್ತಾ ಇದ್ದೀನಿ, ನೀನು ಬಂದು ರಾಜ ಆಗು ಅಂತ ಹೇಳಿದಾಗ ಆಗ ರಾಮ ಅಲ್ಲಿ ಹೇಳ್ತಾನೆ, ಭರತ ಇದು ಬರೀ ನಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟ ಮಾತು ಮಾತ್ರ ಅಲ್ಲ, 2 ದೇಶಗಳ ನಡುವೆ ಆದಂತಹ ಒಪ್ಪಂದ ಇದು. ಯಾವುದೇ ಕಾರಣಕ್ಕೂ ಕೂಡ ಅಶ್ವಪತಿ ರಾಜನಿಗೆ ನಮ್ಮ ತಂದೆ ಮಾತನ್ನು ಕೊಟ್ಟಿರೋದು ನಿನ್ನನ್ನೇ ರಾಜನನ್ನಾಗಿ ಮಾಡೋದು ಅಂತ ಆಗ ಅಲ್ಲಿ ರಾಮ ಈ ಸಂಗತಿಯನ್ನು ಹೇಳ್ತಾನೆ. ಹೀಗೆ ಮುಂದೆ ಈ ಸಂದರ್ಭದಲ್ಲಿ ತುಂಬ ರಾಮ ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ ಹಿರಿಯರ ಬಗ್ಗೆ, ಅದರಲ್ಲೂ ಕೂಡ ವಿಶೇಷವಾಗಿ ತಂದೆಯ ಬಗ್ಗೆ. ಮಕ್ಕಳಿಗೆ ಹೇಗೆ ಒಂದು ಗೌರವ ಇರಬೇಕು ಅನ್ನೋದನ್ನು, ತಂದೆಯ ಮಹತ್ವವನ್ನು ಹೇಳ್ತಾನೆ. ನಿನ್ನೆ ನಾವು ನೋಡಿದ್ವಿ ಅದನ್ನು. ಯಥೋ ಮೂಲಂ ನರಃ ಪಶ್ಯೇತ್ ಪ್ರಾದುರ್ಭಾವ ಮಿಹಾತ್ಮನಃ ಕಥಂ ತಸ್ಮಿನ್ ಅವರ್ತೇತ ಪ್ರತ್ಯಕ್ಷೇ ಸತಿ ದೈವತೆ ಅಂತ. ತಂದೆ ಹಿರಿಯರು ಗುರುಗಳು ಅಂತ ಅಂದರೆ ಪ್ರತ್ಯಕ್ಷ ದೈವ. ನಾವು ತಂದೆ ತಾಯಿಯರ ಮನಸ್ಸನ್ನು ನೋಯಿಸಿ, ವಿದ್ಯೆಯನ್ನು ಉಪದೇಶ ಮಾಡಿದ ಗುರುಗಳ ಮನಸ್ಸನ್ನು ನೋಯಿಸಿ, ಹಿರಿಯರ ಮನಸ್ಸಿಗೆ ನೋವನ್ನು ಕೊಟ್ಟು ಎಷ್ಟು ಜಪ ಮಾಡಿದ್ರೇನು, ಎಷ್ಟು ದೇವಸ್ಥಾನಗಳಿಗೆ ಹೋದ್ರೇನು ಯಾವುದೂ ಪ್ರಯೋಜನ ಇಲ್ಲ ಅಂತ ದಾಸರು ಹೇಳ್ತಾರಲ್ಲ, ಹೆತ್ತ ತಾಯಿ ತಂದೆಯರ ಚಿತ್ತವ ನೋಯಿಸಿ ಜಪ 10,000 ಮಾಡಿ ಫಲವೇನು ಅಂತ. ಹಾಗಾಗಿ ರಾಮ ಅದನ್ನು ಇಲ್ಲಿ ಹೇಳ್ತಾನೆ, ಪ್ರತ್ಯಕ್ಷೇ ಸತಿದೈವತೆ. ಹಾಗಾಗಿ ಕೈಕೇಯಿ ಹೇಳೋ ಮಾತು, ರಾಮ 2 ಬಯಕೆಗಳೇನಿದೆ ನೀನು ಈಡೇರಿಸ್ತೀಯ ಅಂತಂದರೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳ್ತಾಳು ಅವಳು. ಆಗ ಏನು ಪ್ರಶ್ನೆ ಕೇಳ್ತೀಯ ಅಮ್ಮ ನೀನು, ಈಡೇರಿಸ್ತೀಯ ಅಂತ ಕೇಳ್ತಾ ಇದೆಯಲ್ಲ, ಈ ಪ್ರಶ್ನೆನೇ ಒಳ್ಳೆಯದಲ್ಲ. ಇಷ್ಟು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ, ವಿಶ್ವಾಸ ಇಲ್ವಾ ಅಂತ ತುಂಬ ಚೆನ್ನಾಗಿ ಹೇಳ್ತಾನೆ ರಾಮ ಈ ಸಂದರ್ಭದಲ್ಲಿ. ಅಹೋ ಧಿಂಗ್ನಾರ್ಹಸೇ ದೇವಿ ವಕ್ತುಂ ಮಾಮೀದೃಶಂ ವಚಃ ಅಹಂ ಹಿ ವಚನಾದ್ರಾಗ್ನಃ ಪತೇಯಮಪಿ ಪಾವಕೆ ಭಕ್ಷಯೇಯಂ ವಿಷಂ ತೀಕ್ಷ್ಣಂ ಮಜ್ಜೇಯಮಪಿ ಚಾರ್ಣವೇ ನಿಯುಕ್ತೋ ಗುರುಣಾ ಪಿತ್ರ ನೃಪೇಣ ಚ ಹಿತೇನ ಚ ತದ್ಬ್ರೂಹಿ ವಚನಂ ದೇವಿ ರಾಜ್ಞೋ ಯದಭಿಕಾಂಕ್ಷಿತಂ ಕರಿಷ್ಯೆ ಪ್ರತಿಜಾನೇ ಚ ರಾಮೋ ದ್ವಿರ್ನಾಭಿಭಾಷತೆ. ರಾಮೋ ದ್ವಿರ್ನಾಭಿಭಾಷತೆ ತುಂಬ ಪ್ರಸಿದ್ಧವಾದ ಮಾತು. ರಾಮ ಕೊಟ್ಟ ಮಾತಿಗೆ ತಪ್ಪಲ್ಲ, 2 ಮಾತಾಡಲ್ಲ, ಏನು ಮಾತಿಗೆ ಬದ್ಧನಾಗಿರ್ತಾನೆ ಅದನ್ನು ನಡೆಸಿಯೇ ನಡೆಸ್ತಾನೆ. ಯಾಕೆ ಅಂತಂದರೆ ರಾಮ ಹೇಳ್ತಾನೆ, ಅಪ್ಪ ಬಯಸಿದ ಅಂತ ಅಂದರೆ, ಅಪ್ಪನಿಗೆ ಸಂತೋಷ ಆಗುತ್ತೆ ಅಂತ ಅಂದರೆ ನಾನು ಏನು ಮಾಡಲಿಕ್ಕೂ ಸಿದ್ಧ. ಎಷ್ಟರ ಮಟ್ಟಿಗೆ ರಾಮ ಹೇಳ್ತಾನೆ ಅಂದರೆ, ಭಕ್ಷಯೇಯಂ ವಿಷಂ ತೀಕ್ಷ್ಣಂ, ತೀಕ್ಷ್ಣವಾದ ಹಾಲಾಹಲ ವಿಷವನ್ನು ಕೊಟ್ಟು ಅಪ್ಪನಿಗೆ ಸಂತೋಷ ಆಗುತ್ತೆ. ಕುಡಿ ರಾಮ ವಿಷ ಅಂತ ಅಂದರೆ ನಾನು ವಿಷವನ್ನು ಬೇಕಾದರೂ ಕುಡಿತೀನಿ,
ಬೆಂಕಿಯಲ್ಲಿ ಬೇಕಾದರೂ ಬೀಳ್ತೀನಿ, ಸಮುದ್ರದಲ್ಲಿ ಬೇಕಾದರೂ ಬೀಳ್ತೀನಿ ನಾನು. ಹಾಗಾಗಿ ಅಪ್ಪನಿಗೆ ಏನು ಬಯಕೆ ಇದೆ ಅದನ್ನು ನೀನು ಹೇಳು. ಕರಿಷ್ಯೆ ಪ್ರತಿಜಾನೇಚ, ನಾನು ಬರೀ ಮಾಡೋದೆಲ್ಲ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಿ. ರಾಮೋ ದ್ಯುರ್ನಾಭಿಭಾಷತೆ ಅನ್ನುವ ಅದ್ಭುತವಾದ ಮಾತನ್ನು ರಾಮ ಈ ಸಂದರ್ಭದಲ್ಲಿ ಹೇಳ್ತಾನೆ. ಹೇಳ್ತಾ ರಾಮ ಒಂದು ಮಾತನ್ನು ಹೇಳ್ತಾನೆ, ಅಲೀಕಂ ಮಾನಸಂ ತ್ವೇಕಂ ಹೃದಯಂ ದಹತೀವ ಮೇ ಸ್ವಯಂ ಎನ್ನಾಹಮಾಂ ರಾಜ ಭರತಸ್ಯಾಭಿಷೇಚನಂ. ನನಗೆ ಕಾಡಿಗೆ ಹೋಗಬೇಕು ಅಂತ ಏನೂ ಕೂಡ ದುಃಖ ಆಗ್ತಾ ಇಲ್ಲ, ಬೇಸರ ಆಗ್ತಾ ಇಲ್ಲ. ಯಾಕೆಂದರೆ ನನಗೆ ಈ ಸಂಪತ್ತಿನ ಮೇಲೆ ಆಸೆಯೋ ಮೋಹವೋ ಅಧಿಕಾರ ಹೆಸರು ಕೀರ್ತಿ ಯಾವುದ್ರ ಮೇಲೂ ನನಗೆ ಆಸಕ್ತಿ ಇಲ್ಲ, ಮತ್ತು ಅದು ದೊಡ್ಡದು ಅಂತ ಭ್ರಮೆಯೂ ಕೂಡ ನನಗಿಲ್ಲ ಅಂತ ಹೇಳ್ತಾನೆ ರಾಮ. ಆದರೆ ನನಗೆ ಒಂದೇ ಒಂದು ತುಂಬ ಬೇಸರ ಆಗ್ತಾ ಇರೋದು ಏನು ಅಂತ ಅಂದರೆ, ಅಪ್ಪ ಯಾಕೆ ನನ್ನ ಹತ್ರ ಹೇಳಲಿಕ್ಕೆ ಸಂಕೋಚ ಪಡ್ಕೋತಾ ಇದ್ದಾರೆ. ಯಾಕೆಂದರೆ ಕೈಕೇಯಿ ನೀನು ಅಪ್ಪನ ಮಾತನ್ನು ನಡೆಸ್ತೀಯೋ ಇಲ್ಲೋ ಅಂತ ಅವರಿಗೆ ಸಂಶಯ, ಹಾಗಾಗಿ ಏನೂ ಮಾತಾಡ್ತಾ ಇಲ್ಲ, ನಾನೇ ಮಾತಾಡ್ತಾ ಇದ್ದೀನಿ ಅಂತ ಕೈಕೇಯಿ ಹೇಳಿರ್ತಾಳೆ. ಹಾಗಾಗಿ ಆ ಕೈಕೇಯಿಯ ಮಾತಿಗೆ ಅನುಗುಣವಾಗಿ ರಾಮನು ಹೇಳ್ತಾನೆ, ಯಾಕೆ ನಮ್ಮಪ್ಪನಿಗೆ ನನ್ನ ಮೇಲೆ ಇಂತಹ ಸಂಶಯ ಬಂದುಬಿಡ್ತು ಅಂತ ಹೇಳಿ ರಾಮ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ನೋಡು ತಾಯಿ, ಅಹಂ ಹಿ ಸೀತಾಂ ರಾಜ್ಯಂ ಚ ಪ್ರಾಣಾನ್ ಇಷ್ಟಾನ್ ಧನಾನಿ ಚ ಹೃಷ್ಟೋ ಭ್ರಾತೃ ಸ್ವಯಂ ದದ್ಯಾಂ ಭರತಾಯ ಅಪ್ರಚೋದಿತಃ. ನನಗೆ ಭರತನ ಮೇಲೆ ಎಷ್ಟು ಪ್ರೀತಿ ಇದೆ, ಅಭಿಮಾನ ಇದೆ ಅಂತ ಅಂದರೆ, ಭರತನಿಗೆ ಸಂತೋಷ ಆಗುತ್ತೆ ಅಂತ ಅಂದರೆ ನನಗೆ ಯಾರೂ ಹೇಳೋದು ಬೇಡ. ಅಪ್ಪ ಹೇಳಬೇಕು ಅಥವಾ ಅಮ್ಮ ನೀನು ಹೇಳಬೇಕು, ಯಾವುದೂ ಬೇಡ. ಹೀಗಿರಬೇಕಾದ್ರೆ ನೀನು ಯಾವುದೋ ಹಳೆ 2 ವರಗಳನ್ನು ಬೇರೆ ನೆನಪಿಸಿ ಆ ವರಗಳನ್ನು ಮುಂದಿಟ್ಟು ಈ ಅಭಿಪ್ರಾಯಗಳನ್ನು ಮುಂದಿಡ್ತಾ ಇದ್ದೀರಾ, ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ರಾಮ. ಯಾಕೆ ಅಂತ ಅಂದರೆ, ಭರತನಿಗೆ ಸಂತೋಷ ಆಗುತ್ತೆ ಅನ್ನುವ ಸಂಗತಿ ಗೊತ್ತಾದರೆ ಸಾಕು ನನಗೆ. ಅದು ಯಾರೋ ಅರಮನೆಯ ಪರಿಚಾರಕರು ಬೇಕಾದರೂ ಬಂದು ಹೇಳಲಿ, ಯಾರೋ ಕೆಲಸದವ್ರು ಬಂದು ಹೇಳಲಿ, ರಾಮ ನೀನು ಕಾಡಿಗೆ ಹೋದರೆ ಭರತನಿಗೆ ಸಂತೋಷ ಆಗುತ್ತೆ ಅಂತ. ಇಷ್ಟು ವಿಷಯ ನನಗೆ ಗೊತ್ತಾದರೆ ಸಾಕು. ಭರತನ ಮೇಲಿನ ಪ್ರೀತಿಯಿಂದ ನಾನು ಸಂತೋಷದಲ್ಲಿ ಕಾಡಿಗೆ ಹೋಗ್ಲಿಕ್ಕೆ ಸಿದ್ಧ. ಅದಕ್ಕೆ ಯಾಕೆ ಇಷ್ಟೆಲ್ಲ ನೀನು ವರವನ್ನೆಲ್ಲ ಮುಂದಿಟ್ಟು ಅದನ್ನೆಲ್ಲ ನೆನಪಿಸಿ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ? ಇಷ್ಟೇ ಅಲ್ಲ, ಬರೀ ಕಾಡಿಗೆ ಹೋಗೋದು ಮಾತ್ರ ಅಲ್ಲ. ರಾಮ ಹೇಳ್ತಾನೆ, ಅಹಂ ಸೀತಾಂ ರಾಜ್ಯಂ ಚ ಪ್ರಾಣಾನ್ ಇಷ್ಟಾನ್ ಧನಾನಿ ಚ ಅಂತ. ನನ್ನ ಪ್ರಾಣವನ್ನು ಬೇಕಾದರೂ, ನನ್ನ ಪ್ರಾಣಕ್ಕಿಂತಲೂ ಪ್ರಿಯವಾದ ಸೀತೆಯನ್ನು ಬೇಕಾದರೂ ಬಿಟ್ಟು ಬಿಡ್ತೀನಿ, ಭರತನಿಗೆ ಸಂತೋಷ ಆಗತ್ತೆ ಅಂದರೆ ಅನ್ನುವ ಮಾತನ್ನು ಹೇಳ್ತಾನೆ. ನೋಡಿ, ರಾಮನ ವ್ಯಕ್ತಿತ್ವ ನಮಗೆ ಈ ಸಂದರ್ಭಗಳಲ್ಲಿ ಅರ್ಥ ಆಗುತ್ತೆ. ಎಷ್ಟು ಆ ಸಹೋದರರಲ್ಲಿ ಪ್ರೀತಿ, ಅನ್ಯೋನ್ಯ ಭಾವ. ಮುಂದೆ ಭರತನ ಪ್ರಸಂಗವನ್ನು ನೋಡಿದಾಗಲೂ ಭರತನಿಗೂ ರಾಮನ ಮೇಲೆ ಹಾಗೆ ಪ್ರೀತಿ ಇರೋದನ್ನು ನಾವು ನೋಡ್ತೀವಿ. ಒಟ್ಟಾರೆ ಸಹೋದರರು ಎಷ್ಟು ಅನ್ಯೋನ್ಯವಾಗಿ ಪ್ರೀತಿ ಭಾವದಿಂದ ಇರಬೇಕು ಅನ್ನುವುದನ್ನು ರಾಮ ತೋರಿಸಿಕೊಡ್ತಾನೆ. ಭರತನಿಗೆ ಸಂತೋಷ ಆಗುತ್ತೆ ಅಂದರೆ ನನ್ನ ಪ್ರಾಣ ಬಿಡಲಿಕ್ಕೂ ಸಿದ್ಧ ನಾನು. ಅಷ್ಟೇ ಯಾಕೆ, ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯಳಾದ ಸೀತೆಯನ್ನು ಬೇಕಾದರೂ ಬಿಡ್ತೀನಿ. ಹೀಗಿರಬೇಕಾದ್ರೆ ಕಾಡಿಗೆ ಹೋಗೋದು ಯಾವ ದೊಡ್ಡ ಸಂಗತಿ ನನಗೆ ಅಂತ ರಾಮ ತುಂಬ ಅದ್ಭುತವಾಗಿ ಹೇಳ್ತಾನೆ. ಹೇಳಿ ಮುಂದೆ ಹೇಳ್ತಾನೆ, ಬೇಗ ಈಗಲೇ ದೂತರನ್ನು ಕಳಿಸಿ ಭರತನನ್ನು ಕರೆಸಿ ಭರತನ ಪಟ್ಟಾಭಿಷೇಕ ಎಲ್ಲ ಸಿದ್ಧ ಆಗಲಿ. ನಮ್ಮಪ್ಪ ನನಗೆ ನೇರವಾಗಿ ರಾಮ ನೀನು ಕಾಡಿಗೆ ಹೋಗು ಅನ್ನೋದನ್ನೇನು ನಾನು ಹೇಳಬೇಕು ಅಂತ ನಿರೀಕ್ಷೆ ಮಾಡೋದೇ ಇಲ್ಲ. ದಂಡಕಾರಣ್ಯ ಮೇಷೋಹಂ ಇತೋ ಗಚ್ಛಾಮಿ ಸತ್ವರಃ ಅವಿಚಾರ್ಯ ಪಿತುರ್ವಾಕ್ಯಂ ಸಮಾವಸ್ತುಂ ಚತುರ್ದಶ. ಅಪ್ಪ ನನಗೆ ಹೇಳಬೇಕು ಅಂತ ನಾನು ಕಾಯೋದೇ ಇಲ್ಲ. ನಾನು ಹೋಗೋದ್ರಿಂದ ನಿಮಗೆ ಸಂತೋಷ ಆಗುತ್ತೆ ಅಂತ ಆದರೆ ಸಾಕು, ನಾನು ಸಂತೋಷದಿಂದ ಹೋಗ್ತೀನಿ. ನಾನೇನು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇರೋದಲ್ಲ ಅಮ್ಮ, ಹೃದಯದಿಂದ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ರೀತಿಯಾದ ದುಃಖವೂ ಕೂಡ ಇಲ್ಲ ಅಂತ ರಾಮ ಹೇಳ್ತಾ ಇದ್ದರೆ, ಆ ಕೈಕೇಯಿಯ ಮನಸ್ಸು ಎಷ್ಟು ವಿಕಾರವಾಗಿತ್ತು ಅಂತ ಅಂದರೆ, ಅವಳ ಮನಸ್ಸು ಸ್ವಲ್ಪವೂ ಕರಗೋದಿಲ್ಲ. ಆಯಿತು ರಾಮ, ತುಂಬ ಸಂತೋಷ ಆಯಿತು, ಬೇಗ ಹೊರಡು ನೀನು ಕಾಡಿಗೆ. ಯಾಕೆಂದರೆ ನೀನು ಹೋಗೋ ತನಕ ರಾಜ ಸ್ನಾನ ಮಾಡಲ್ಲ, ಊಟ ಮಾಡಲ್ಲ ಅಂತ ಕೂತು ಬಿಟ್ಟಿದ್ದಾನೆ, ಬೇಗ ಹೊರಡು ಅಂತ ಹೇಳ್ತಾಳೆ ಕೈಕೇಯಿ. ದಶರಥ ಇದನ್ನೆಲ್ಲ ಕೇಳಿ ಅವನಿಗೆ ದುಃಖ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೆ ಕುಸಿದು ಬೀಳ್ತಾನೆ ಅವನು ದುಃಖದಿಂದ. ಏನು ಮಾತಾಡಬೇಕು ಅಂತ ಅವನಿಗೆ
ಬಾಯಿ ಬರೋದಿಲ್ಲ. ಆಗ ರಾಮ ಹೇಳ್ತಾನೆ, ನಾನು ನನ್ನ ತಾಯಿಯಾದ ಕೌಸಲ್ಯನ್ನು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಹೊರಟು ಬಿಡ್ತೀನಿ ಅಂತ ಹೇಳಿ ರಾಮ ಅಲ್ಲಿಂದ ಹೊರಡ್ತಾನೆ. ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ನಹ್ಯತೋ ಧರ್ಮಚರಣಂ ಕಿಂಚಿದಸ್ತಿ ಮಹತ್ತರಂ ಯಥಾ ಪಿತರಿ ಶುಶ್ರೂಷ ತಸ್ಯ ವಾ ವಚನಕ್ರಿಯಾ ಅಂತ. ನಮಗೆ ಬದುಕಿನಲ್ಲಿ ಯಾವುದು ತುಂಬ ದೊಡ್ಡ ಧರ್ಮ, ತುಂಬ ಪುಣ್ಯಪ್ರದವಾದ ಕೆಲಸ ಯಾವುದು ಅಂತೆಲ್ಲ ತುಂಬ ಗೊಂದಲಗಳಿರುತ್ತೆ, ಪ್ರಶ್ನೆಗಳಿರುತ್ತೆ. ರಾಮ ಹೇಳ್ತಾನೆ, ನಾನು ತಂದೆಯ ಮಾತನ್ನು ನಡೆಸೋದು, ತಂದೆಯ ಮನಸ್ಸಿಗೆ ಸಂತೋಷವನ್ನು ಕೊಡೋದು, ಇದಕ್ಕಿಂತ ದೊಡ್ಡದಾದ ಧರ್ಮ ಬೇರೆ ಯಾವುದನ್ನು ಕೂಡ ನಾನು ನೋಡ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ಧರ್ಮ ಇನ್ಯಾವುದಿದೆ? ಇದನ್ನು ಮಾಡದೆ ಇನ್ನೇನನ್ನು ಮಾಡಿದ್ರೂ ಕೂಡ ಅದು ವ್ಯರ್ಥ ಅಂತ ರಾಮ ಹೇಳ್ತಾನೆ.